ಬೆಟ್ಟ ಮೈಸೂರು ಮಹಾರಾಜಕ್ಕೆ ಸೇರಿದಂತ ಆಸ್ತಿ ಆಗಿದೆ. ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬೇಕು, ನಮ್ಮ ಅಧಿಕಾರ ದೂರ ಅಂತ ಪ್ರಯತ್ನ ಮಾಡ್ತಾ ಇದೆ. ನಾವು ಹೈಕೋರ್ಟ್ ಪಿಟಿಷನ್ ನೋಡಪ್ಪ, ಕಾನೂನು ಮಾಡಿದ್ದೀವಿ. ಪ್ರಮಾದ ದೇವಿಯವರು ಕೋರ್ಟ್ಗೆ ಹೋಗಿ ಅದು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿದ್ದಾರೆ. ಅದು ಕಾನೂನು ತಜ್ಞರ ಜೊತೆ ಮಾತಾಡಿ ಏನು ಮಾಡಬೇಕು ಅಂತ ಕ್ರಮ ಅವ್ರನ್ನೇ ಕೇಳೋ. ಥ್ಯಾಂಕ್ ಯು. ಚಾಮುಂಡಿ ಬೆಟ್ಟ ಮೈಸೂರು ಮಹಾರಾಜಕ್ಕೆ ಸೇರಿದಂತ ಆಸ್ತಿ ಆಗಿದೆ. ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬೇಕು, ನಮ್ಮ ಅಧಿಕಾರ ದೂರ ಅಂತ ಪ್ರಯತ್ನ ಮಾಡ್ತಾ ಇದೆ. ನಾವು ಹೈಕೋರ್ಟ್ ಪಿಟಿಷನ್ ನೋಡಪ್ಪ, ಕಾನೂನು ಮಾಡಿದ್ದೀವಿ. ಪ್ರಮಾದ ದೇವಿಯವರು ಕೋರ್ಟ್ಗೆ ಹೋಗಿ ಅದು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿದ್ದಾರೆ. ಅದು ಕಾನೂನು ತಜ್ಞರ ಜೊತೆ ಮಾತಾಡಿ ಏನು ಮಾಡಬೇಕು ಅಂತ ಕ್ರಮ ಅವ್ರನ್ನೇ ಕೇಳೋ. ಥ್ಯಾಂಕ್ ಯು. ಕಳೆದ ಬಾರಿಗಿಂತ ಈ ಸಾರಿ ಚೆನ್ನಾಗಿ ಹೆಚ್ಚು ಆಕರ್ಷಣೀಯವಾಗಿ ದೀಪಾಲಂಕಾರ ಇರಬೇಕು ಅಂತೇಳಿ ಸಂಬಂಧಪಟ್ಟಂತೆ ಇಲಾಖೆಯವರಿಗೆ ಮತ್ತು KJ ಜಾರ್ಜ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದರಿಂದ ಅವರು ಭಾಳ ಚೆನ್ನಾಗಿ ಆಕರ್ಷಣೀಯವಾಗಿ ಮಾಡ್ತೀವಿ ಅಂಥೇಳಿ ಮಾತು ಕೊಟ್ಟಿದ್ದಾರೆ. ಅದರಂತೆ ನಡ್ಕೋತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. 21 ದಿನ ಲೈಟಿಂಗ್. ಸೊ ಪ್ರವಾಸಿಗರಿಗೆ ಬಂದಾಗ ಪ್ರವಾಸಿಗರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ, ಸೆಕ್ಯೂರಿಟಿ ಒದಗಿಸ್ಕೊಡ್ತಕ್ಕಂಥ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗಳು ಸೆಕ್ರೆಟರಿ ಇರ್ತಾರೆ, ಮೈಸೂರು ಜಿಲ್ಲಾಧಿಕಾರಿ ಕಾರ್ಯಕಾರಿಣಿ ಸಭೆಯ ಕಾರ್ಯದರ್ಶಿ ಇರ್ತಾರೆ. ಅವರು ಕೂಡ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತು ಗೋಲ್ಡ್ ಕಾರ್ಡ್ ಮಾಡ್ತಾರೆ ಸಾಮಾನ್ಯವಾಗಿ. ದಸರಾ ಸಂದರ್ಭದಲ್ಲಿ ಗೋಲ್ಡ್ ಕಾರ್ಡನ್ನು ಮಾಡ್ತಾರೆ. ಆ ಗೋಲ್ಡ್ ಕಾರ್ಡ್ ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತು ಉಳಿದವ್ರಿಗೆಲ್ಲ ಫ್ರೀಯಾಗಿ ದಸರಾ ನೋಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ಇದು ಒಂದು ನಾಡ ಹಬ್ಬವಾಗಿ ಜನಪರವಾದಂಥ ಉತ್ಸವ ಆಗಬೇಕು, ಜನರ ಉತ್ಸವ ಆಗಬೇಕು. ನಾಡ ಹಬ್ಬ ಇದು, ದಸರಾ ಮಹೋತ್ಸವ ನಾಡ ಹಬ್ಬ. ಅದನ್ನು ಜನರ ಉತ್ಸವವಾಗಿ ಇರಬೇಕು ಅಂಥೇಳಿ ಸೂಚನೆಯನ್ನು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಜನರ ಉತ್ಸವವಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತೇವೆ. ಇಲ್ಲಿ ಯಾರೂ ಪ್ರಪೋಸಲ್ ಬಂದಿಲ್ಲ, ನನಗೆ ಆಥರೈಸ್ ಮಾಡಿದ್ದಾರೆ, ನಾನು ತೀರ್ಮಾನ ಮಾಡ್ತೇನೆ. ವಿಜೃಂಭಣೆಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾಡ್ತೀವಿ. ಕಳೆದ ಬಾರಿ ಸುಮಾರು 30 ಕೋಟಿ ರೂಪಾಯಿನಷ್ಟು ಖರ್ಚಾಗಿತ್ತು. ಈ ಸಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು. ನೀನೇ ಹೇಳೋದಷ್ಟು ನಾವು ಮಾಡೋಕ್ಕಾದ್ದೇನಪ್ಪ? ನೀನೇ ಖರ್ಚು ಮಾಡೋವಂಥರ ನೀನೇ ಹೇಳ್ತಾ ಇದ್ದೆ. ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಷ್ಟು ಮಾಡಬೇಕೋ ಅಷ್ಟು ಮಾಡ್ತೀವಿ. ನೀನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಸರ್, ಈಗ ದಸರಾ ಗೋಲ್ಡ್ ಕಾರ್ಡ್ ಕಳೆದ ಬಾರಿನೂ ಸಹ ವಿತರಣೆಯಲ್ಲಿ ಏನು ಶಾಸಕರು ಅಥವಾ ಬೇರೆ ಬೇರೆ ಮಿಸ್ಯೂಸ್ ಮಾಡ್ಕೊಂಡು ಕೆಲವು ಮಾಡ್ಕೊಂಡಂತ ಆರೋಪ ಇದೆ. ಇಲ್ಲ, ಈ ಸರ್ ಮಿಸ್ಯೂಸ್ ಆಗಬಾರ್ದಾಗ ನೋಡ್ಕೋತೀವಿ. ಮಿಸ್ಯೂಸ್ ಆಗಬಾರ್ದಾಗಿ
ಮಹದೇವಪ್ಪನವರು ಎಲ್ಲ ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾಳೆ ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ DK ಶಿವಕುಮಾರ್ ಅವರು ನಿನ್ನೆ ಹೋಗಿದ್ದು ಬಂದಿದ್ದಾರೆ. ನಾನು ಕೂಡ ನಾಳೆ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಡ್ಯಾಮ್ನಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ವಿಜೇಂದ್ರಿಗೆಲ್ಲ ಉತ್ತರ ಕೊಡಲ್ರಿ ನಾವು. ಕಳೆದ ಬಾರಿಗಿಂತ ಈ ಸಾರಿ ಚೆನ್ನಾಗಿ ಹೆಚ್ಚು ಆಕರ್ಷಣೀಯವಾಗಿ ದೀಪಾಲಂಕಾರ ಇರಬೇಕು ಅಂತೇಳಿ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಮತ್ತು KJ ಜಾರ್ಜ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದರಿಂದ ಅವರು ಭಾಳ ಚೆನ್ನಾಗಿ ಆಕರ್ಷಣೀಯವಾಗಿ ಮಾಡ್ತೀವಿ ಅಂಥೇಳಿ ಮಾತು ಕೊಟ್ಟಿದ್ದಾರೆ. ಅದರಂತೆ ನಡ್ಕೊತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. 21 ದಿನ ಲೈಟಿಂಗ್. ಸೊ ಪ್ರವಾಸಿಗರಿಗೆ ಬಂದಾಗ ಪ್ರವಾಸಿಗರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ, ಸೆಕ್ಯೂರಿಟಿ ಒದಗಿಸ್ಕೊಡ್ತಕ್ಕಂಥ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗಳು ಸೆಕ್ರೆಟರಿ ಇರ್ತಾರೆ, ಮೈಸೂರು ಜಿಲ್ಲಾಧಿಕಾರಿ ಕಾರ್ಯಕಾರಿಣಿ ಸಭೆಯ ಕಾರ್ಯದರ್ಶಿ ಇರ್ತಾರೆ. ಅವರು ಕೂಡ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತು ಗೋಲ್ಡ್ ಕಾರ್ಡ್ ಮಾಡ್ತಾರೆ. ಸಾಮಾನ್ಯವಾಗಿ ದಸರಾ ಸಂದರ್ಭದಲ್ಲಿ ಗೋಲ್ಡ್ ಕಾರ್ಡನ್ನು ಮಾಡ್ತಾರೆ. ಆ ಗೋಲ್ಡ್ ಕಾರ್ಡ್ ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತು ಉಳಿದವ್ರಿಗೆಲ್ಲ ಫ್ರೀಯಾಗಿ ದಸರಾ ನೋಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ಇದು ಒಂದು ನಾಡ ಹಬ್ಬವಾಗಿ ಜನಪರವಾದಂಥ ಉತ್ಸವ ಆಗಬೇಕು, ಜನರ ಉತ್ಸವ ಆಗಬೇಕು. ನಾಡ ಹಬ್ಬ ಇದು, ದಸರಾ ಮಹೋತ್ಸವ ನಾಡ ಹಬ್ಬ. ಅದನ್ನು ಜನರ ಉತ್ಸವವಾಗಿ ಇರಬೇಕು ಅಂಥೇಳಿ ಸೂಚನೆಯನ್ನು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಬಹುಶಃ ಜನರ ಉತ್ಸವವಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು